ಹಾಯ್ ಕನ್ನಡದ ದೇವರುಗಳಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ. ಮಾರ್ವಾಡಿಗಳ ಹತ್ರ ಲಕ್ಷ್ಮಿ ಯಾವಾಗಲೂ ಸದಾ ನೆಲೆಸಿರ್ತಾಳೆ. ಅದು ಯಾವ ಥರ ಅವ್ರು ಪೂಜೆ ಮಾಡ್ತಾರೆ, ಯಾವ ಥರ ಅವ್ರ ಹತ್ರ ಯಾವಾಗಲೂ ದುಡ್ಡು ಇರುತ್ತೆ ಅಂತ ವಿಡಿಯೋ ಮಾಡಿದರು. ಅವರು ಮಾರ್ವಾಡಿಗಳಲ್ಲಿ ಒಂದು ಸಂಘ ಇದೆ, ಮತ್ತು ಅಲ್ಲಿ ಅವ್ರ ಸರ್ಕಾರನೂ ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಅವ್ರಿಗೆ ಕಮ್ಮಿ ಪರ್ಸೆಂಟಲ್ಲಿ ಬಡ್ಡಿ ಕೊಡ್ತಾರೆ. ಯಾವ ಥರ ಬಿಸ್ನೆಸ್ ಮಾಡಿದ್ರು ಅವ್ರಿಗೆ ಏಳಿಗೆ ಆಗುತ್ತೆ. ಈಗ ನೋಡಿ, ಕೆಲವು ವರ್ಷಗಳ ಹಿಂದೆ ಮಾರ್ವಾಡಿ ಅನ್ನೋದು ಒಂದು ಜನಾಂಗ ಲೇವಾದೇವಿ ಅದು, ಆಮೇಲೆ ಅಡ ಇಡ್ಸ್ಕೊಳೋದು ಆ ಥರ ಕೆಲಸಕ್ಕೆ ಬಂದಿದ್ದು. ಇವಾಗ ಆಲ್ಮೋಸ್ಟ್ ಎಲ್ಲ ಅವರೇ ಇದ್ದಾರೆ. ಇಂಥ ಬಿಸ್ನೆಸ್ಸಲ್ಲಿ ಅವರಿಲ್ಲ ಅಂತ ಇಲ್ಲ. ಈಗ ಲಕ್ಷ್ಮಿ ಸದಾ ಅವ್ರ ಬಳಿನೇ ನೆಲೆಸೋಕ್ಕೆ ಏನು ಮಾಡಬೇಕು, ಈ ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಹಂಗಾದರೆ ನಾವು ಯಾರು ಪೂಜೆ ಮಾಡೋದೇ ಇಲ್ವಾ ದೇವ್ರಿಗೆ? ಯಾವಾಗಲೂ ಪೂಜೆ ಮಾಡಲ್ವ? ಇಲ್ಲ ಲಕ್ಷ್ಮಿ ನಮಗೆ ಒಲಿಯಲ್ಲ ಅಂತನ? ಆ ಥರ ಎಲ್ಲ ಏನಿಲ್ಲ. ನಮಗೂ ಲಕ್ಷ್ಮಿ ಒಲಿತತೆ. ಆದರೆ ನಾವು ನಮ್ಮ ಗೌರ್ಮೆಂಟ್ಗಳವ್ರು ಏನಂದರೆ, ಅವ್ರು ಸಪೋರ್ಟ್ ಮಾಡಲ್ಲ. ಒಂದು ಯಾವುದೇ ಬಿಸ್ನೆಸ್ಗಾಗಲಿ, ಒಂದು ಲೋನಿಂದಾಗಲಿ, ಈಗ ಯಾವುದೇ ಪ್ರಧಾನಮಂತ್ರಿ ಯೋಜನೆಯಿಂದನೂ ದುಡ್ಡು ಬರ್ತಾಯಿಲ್ಲ. ಆಮೇಲೆ ಇಲ್ಲಿಂದ ಗೌರ್ಮೆಂಟ್ಗಳಾಗಲಿ ಕರೆಕ್ಟಾಗಿ ಯುವ ಜನರು ಓದಿರೋರಿಗೆ, ಅವ್ರು ಏನು ಬಿಸ್ನೆಸ್ ಮಾಡ್ತಾರೋ ಅವ್ರು ಕರೆಕ್ಟಾಗಿ ಲೋನ್ ಸಿಕ್ಕಿ ಅವ್ರಿಗೆಲ್ಲ ಬಂಡವಾಳ ಹೂಡಿಕೆ ಮಾಡಿಕೊಟ್ರೆ ಅವ್ರಿಗೂ ಮಾರ್ವಾಡಿಗಳಿಗಿನ್ನ ಜಾಸ್ತಿನೇ ದುಡಿತಾರೆ. ಇದನ್ನು ನಾನೇನು ಕೇಳ್ತಾಯಿದ್ದೀನಿ ಅಂದರೆ, ಬೇರೆ ಹಿಂಗೆ ಪೂಜೆ ಮಾಡಿಬಿಟ್ರೆ ಲಕ್ಷ್ಮಿ ಒಲಿತಾಳೆ ಅಂತ ಅಂದರೆ ಯಾರು ಓದೋದೇ ಇಲ್ಲ, ಬೇರೆ ಪೂಜೆ ಮಾಡ್ಕೊಂಡೇ ಲಕ್ಷ್ಮಿನ ಹೊಲಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಮತ್ತು ಕಡಿಮೆ ಬಡ್ಡಿ ಇದರಲ್ಲಿ ಅವ್ರಿಗೆ ಬಡ್ಡಿ ದುಡ್ಡು ಕೊಡ್ತಾರೆ. ಇದರಿಂದ ಅವ್ರಿಗೆ ಏನಂದರೆ, ಇನ್ವೆಸ್ಟ್ ಮಾಡೋಕ್ಕೂ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಮತ್ತು ಚೆನ್ನಾಗಿ ಆದಾಯನೂ ಗಳಿಸ್ತಾರೆ. ಈ ವಿಡಿಯೋನ ಯಾಕಪ್ಪ ಮಾಡ್ತಿದ್ದೀನಿ ಅಂದರೆ, ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ ಯುವ ಜನತೆಗೆ. ಇವಾಗ ನೋಡಿ, ಅವರು ಒಂದು ಇದೇ ಇರಲಿಲ್ಲ. ಅವರು ಸುಮ್ಮನೆ ಏನೋ ಅಡ ಇಡ್ಸ್ಕೊಳೋದು, ಲೇವಾದೇವಿ ಕೆಲಸ ಮಾಡ್ಕೊಂಡು ಬಂದವರು ಇವಾಗೆಲ್ಲ ಫೀಲ್ಡಲ್ಲೂ ಅವರೇ ಬಂದಿದ್ದಾರೆ. ನಮ್ಮ ಯುವಕರು ಯಾವುದೇ ಉದ್ಯೋಗಕ್ಕಾಗಲಿ, ಒಂದು ಬಿಸ್ನೆಸ್ ಮಾಡೋಕ್ಕಾಗಲಿ ಹಿಂದೇಟಾಗ್ತಿದ್ದಾರೆ. ಇದೆಲ್ಲ ಮಂದಾಟ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯುವಕರು ಆದಷ್ಟು ಎಚ್ಚೆತ್ಕೊಂಡು ಯಾವುದಾದ್ರೂ ಬಿಸ್ನೆಸ್ ಇರಲಿ, ಅದು ಗೌರ್ಮೆಂಟ್ ಕಡೆಯಿಂದ ಏನೇ ಒಂದು ಅಮೌಂಟ್ ಬರೋಂಗಿದ್ರು ಅದು ಫೆಸಿಲಿಟೀಸ್ ತೊಗೊಳ್ಬೇಕು. ಇಲ್ಲಾಂದರೆ ಕರ್ನಾಟಕದಲ್ಲಿ ಮುಂದೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಎಲ್ಲ ಹೇಳ್ತಾರೆ. ಬೇರೆ ಕಡೆಯಿಂದ ಬಂದು ದುಡಿಮೆ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ, ಕನ್ನಡಿಗರು ಎಷ್ಟು ಜನ ಇದ್ದಾರೆ, ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಯುವಕರಿಗಾಗಲಿ, ಚೆನ್ನಾಗಿ ಓದಿರೋರು, ಬಿಸ್ನೆಸ್ ಮಾಡಬೇಕು ಅಂತಿರೋರು ಎಲ್ಲ ಮುಂದೆ ಬಂದು ಸರ್ಕಾರದಿಂದ ಏನೇ ಹಣ ಬರಲಿ ಅದನ್ನು ತೊಗೊಂಡು ಒಳ್ಳೆ ಬಿಸ್ನೆಸ್ ಮಾಡಿ ಮುಂದುವರಿರಿ. ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆ ಪ್ರಜೆಗಳಾಗಿ, ಎಲ್ಲ ಯಾವ ಥರ ಅನುಕೂಲಗಳು ಇದ್ದಾವೋ ಅದನ್ನೆಲ್ಲ ತೊಗೊಂಡು ನಮ್ಮ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಒಳ್ಳೆ ಪ್ರಜೆಗಳಾಗಬೇಕಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅದೇ ಪೂಜೆ ಮಾಡಬೇಕು ಅಂತಲೂ ಏನಿಲ್ಲ. ಆ ಥರ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀನ ಪೂಜೆ ಮಾಡಿ ದುಡ್ಡು ಬರೋಂಗಿದ್ರೆ ಯಾರು ಓದೋದೇ ಬೇಕಾಗಿಲ್ಲ, ಯಾವ ಕೆಲಸ ಮಾಡೋದು ಬೇಕಾಗಿಲ್ಲ. ಅವ್ರಿಗೆ ಅಷ್ಟು ವಿಡಿಯೋ ಮಾಡಿರೋದಕ್ಕೆ 400-500K ನೋಡಿದ್ದಾರೆ, ಸಬ್ಸ್ಕ್ರೈಬರ್ಗಳಾಗಿದ್ದಾರೆ. ನಾವು ಒಳ್ಳೇದು ಹೇಳಿದ್ರೆ ಯಾರು ನೋಡೋದಿಲ್ಲ. ಆದಷ್ಟು ಈ ವಿಷಯನ ಶೇರ್ ಮಾಡಿ.